ಪ್ರತಿನಿಧಿ ಸಂಸತ್ ಸದಸ್ಯ ಇದಾದ್ರೆ ಭಾರತದ ಒಬ್ಬ ಪ್ರಜೆ ಅವನನ್ನು ಚುನಾಯಿಸಿದಂತ ಒಬ್ಬ ಪ್ರಜೆಗಳನ್ನ ಯಾರ್ರೀ ನೀವಂತಾರ ಚುನಾವಣೆಗೆ ಗೆಲ್ಲದವರು ಚುನಾವಣೆಯಲ್ಲಿ ಗೆಲ್ಲದವರು ಯಾರ್ರೀ ನಮ್ಮ ಸಂಸದರು ಮಾತಾಡುವವರು ಎಂಥ ದುರಂಕಾರ ಪ್ರಜಾಪ್ರಭುತ್ವದ ಅರ್ಥ ಏನಾಗಿದೆ ಜನರಿಂದ ಜನರಿಗಾಗಿ ಕೇಂದ್ರ ಸರ್ಕಾರ ಅಂತ ನಾವು ಒಪ್ಪಿಕೊಂಡಂತ ಪ್ರಜಾಪ್ರಭುತ್ವವನ್ನ ಈ ಜನರು ನಮ್ಮಿಂದ ಚುನಾಯಿತರಾದಂತಹ ಜನರು ನಮ್ಮನ್ನೇ ಕಳಿಸ್ತಾ ಇದ್ದಾರಲ್ಲ ನಾನು ಯಾರಂತ ಗೊತ್ತೇನಪ್ಪ ನಾನು ಮತದಾರರೇ ಅದಕ್ಕೆ ಹೇಳಿ ಅಲ್ಲ ನಾನು ಭಾರತದ ಪ್ರಜೆ ಆಮೇಲೆ ನಿಮಗೆ ಮತ ಹಾಕೋದು ಅವ್ರು ಹೇಳ್ಬೋದು ನಾವು ಚುನಾವಣೆಗೆ ಗೆಲ್ಲುವಂತ ಪ್ರತಿನಿಧಿ ಅಂತ ಹೇಳ್ಬೋದು ಅದಕ್ಕೆ ಹೇಳಿ ಅಲ್ಲ ಚುನಾವಣೆ ಗೆದ್ರು ಕೂಡ ನೀವು ನಮ್ಮ ಸೇವಕ ಜನತಾ ಸೇವಕ ಸಂವಿಧಾನದಲ್ಲಿ ಹೇಳಿದಂತ ವ್ಯಕ್ತಿ ನೀವು ಜನತಾ ಸೇವಕ ನೀವು ಜನತಾ ಪ್ರತಿನಿಧಿ ಆಗಿರ್ಬೋದು ಆದ್ರೆ ಜನತೆಯ ಪ್ರಭು ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು ಮರ್ತು ಬಿಡಬೇಡಿ representatives of ours, the so-called people's representatives, who they are public servants. They are not a person. In Prajaprabhutva, Praja is the Prabhu. They have forgotten that. We have adopted Prajaprabhutva, democracy, which then meant government of the people, by the people, for the people. But what has happened is today, it has become government of the elected, to the elected, by the elected, of the elected, by the elected. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಇಲ್ಲೋ ಜಾಗ ಇಲ್ಲ ಅಂತ ಕಾಣಿಸ್ತದೆ. ಇಷ್ಟು ಜನ ಸೇರುತ್ತಿರಲ್ಲ ಒಂದು ಭ್ರಷ್ಟಾಚಾರದ ವಿಚಾರದಲ್ಲಿ ದೂರವಾಗಿ ಹೋರಾಟ ಮಾಡುವಂತ ಒಬ್ಬ ಅಣ್ಣ ಹಜಾರೆಯವರ ಮುಖ ಕೂಡ ನೀವು ನೋಡಿದಕ್ಕಿಲ್ಲ. ಆದ್ರೆ ನಿಮಗೆ ಆ ಭ್ರಷ್ಟಾಚಾರದ ಶಿಕ್ಷೆ ಗೊತ್ತಿದೆ. ನಿಮ್ಮಲ್ಲಿ ಕೆಲವರಿಗೆ ಈ ಭ್ರಷ್ಟಾಚಾರದಿಂದ ಆಗುವಂತ ಅನ್ಯಾಯ ಏನಂತ ಗೊತ್ತಾಗಿದೆ. ಇದಕ್ಕಾಗಿ ನೀವು ಅಣ್ಣಾ ಹಜಾರೆಯವರ ಜೊತೆ ಸೇರಿಕೊಂಡಿದ್ದೀರಾ. ದಯವಿಟ್ಟು ಇಲ್ಲಿ ಅವ್ರ ಜೊತೆ ಇರಿ, ಈ ಹೋರಾಟ ಮುಗಿಯುವವರೆಗೆ ಇರಿ. ಜಾಸ್ತಿ ಜನ ಹೋಗಕ್ಕಿಲ್ಲ ಅಂತ ಕಾಣಿಸ್ತದೆ. ಸರ್ಕಾರ ಜಗ್ತಾ ಇದೆ. ಇವತ್ತು ಸಾಯಂಕಾಲ ಏನಾದ್ರೂ ಒಂದು ಸಂದೇಶ ಬರಬಹುದು ಅಂತ ಕಾಣಿಸ್ತೇನೆ. ಒಳ್ಳೆ ಸಂದೇಶ ಬರಬೇಕು, ಅದನ್ನೆಲ್ಲ ನಾವು ಒಪ್ಪುವಂತ ಸಂದೇಶ ಬರಬೇಕು. ಬರದೆ ಹೋದ್ರೆ ಅದು ಬರುವವರೆಗೆ ನಾವು ಸುಮ್ಮನೆ ಇರುವುದಿಲ್ಲ.